ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಗ್ರಾಮದಲ್ಲಿ ಶ್ರೀ ಬಂಡೆ ಬಸವೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವದ 2ನೇ ದಿನವಾದ ಇಂದು ಹೂವಿನ ಪಲ್ಲಕ್ಕಿ ಮತ್ತು ಎತ್ತುಗಳಿಂದ ಕಲ್ಲು ಕಂಬ ಎಳೆಯುವ ಭಕ್ತಿಭಾವ ಸ್ಪರ್ಧೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಜಾತ್ರೆಯ ಭಕ್ತಿ ಪ್ರಧಾನ ಕಲ್ಲು ಬಂಡೆ ಎಳೆಯುವ ಸ್ಪರ್ಧೆ ಕುತೂಹಲದ ಭಕ್ತರ ಸಮ್ಮುಖದಲ್ಲಿ ಜರುಗಿದೆ. ಸುಮಾರು 15 ಟನ್ ತೂಕದ ಕಲ್ಲು ಬಂಡೆಯನ್ನ ಜೋಡು ಎತ್ತುಗಳಿಂದ 20 ಮೀಟರ್ ದೂರಕ್ಕೆ ಎಳೆಯುವ ವಿಶೇಷ ಸ್ಪರ್ಧೆ ಇದಾಗಿದ್ದು, ಮೊದಲ ಬಹುಮಾನ ಪಡೆಯಲು ನಿಗದಿತ ಸಮಯಕ್ಕೆ 26 ರೌಂಡ್, ದ್ವಿತೀಯ 20, ತೃತೀಯ 17, 4ನೇ ಬಹುಮಾನಕ್ಕೆ 17 ರೌಂಡ್ಗೆ ಕಲ್ಲುಗಂಬವನ್ನ ಎಳೆಯಬೇಕು. ಈ ಸಲದ ಮೊದಲ ಸ್ಥಾನದಲ್ಲಿ 20,000 ಬಹುಮಾನ ಆಂಧ್ರಪ್ರದೇಶದ ಕರ್ನೂಲ್ ತಾಲೂಕಿನವರು, 2ನೇ ಸ್ಥಾನದಲ್ಲಿ 10,000 ಆಂಧ್ರಪ್ರದೇಶದ ಅನಂತಪುರ, 3ನೇ ಸ್ಥಾನದಲ್ಲಿ 5,000 ಆಂಧ್ರಪ್ರದೇಶದ ರಾಯದುರ್ಗ, 4ನೇ ಸ್ಥಾನದಲ್ಲಿ 3,000 ಬಹುಮಾನವನ್ನ ಕಾಲುವೆಹಳ್ಳಿ ಗ್ರಾಮದ ಗೌಡರ್ ಗಾದ್ರಿ ಪಾಲನಾಯಕ ಎಂಬುವವರು ಸ್ಪರ್ಧೆಯಲ್ಲಿ ಬಹುಮಾನ ತನ್ನದಾಗಿಸಿಕೊಂಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆ ಮತ್ತು ಆಂಧ್ರಪ್ರದೇಶದಿಂದಲೂ ಬಂಡೆ ಎಳೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಜಾತ್ರೆಯ ಸಂಭ್ರಮವನ್ನ ಇನ್ನಷ್ಟು ಮೆರುಗುಗೊಳಿಸಿದಂತಿತ್ತು. ಸಾವಿರಾರು ಜನರ ಈ ಸ್ಪರ್ಧೆಯನ್ನ ವೀಕ್ಷಿಸಿದ್ರು. ವರದಿ ಸುರೇಶ್ ಬೆಳಗೆರೆ, ಚಿತ್ರದುರ್ಗ.